ಹಿಲ್ ಸ್ಟೇಷನ್ನ ಅಂಕು ಡೊಂಕಿನ ರಸ್ತೆಗಳಲ್ಲಿ ಅಡ್ಡಾದಿಡ್ಡಿಯಾಗಿ ಕಾರನ್ನು ಓಡಿಸಿದ್ದ ಮಹಿಳೆ ಹೆಸರು ಸುಜಾತ. ಅವ್ರು ಯಾಕೆ ಆ ಕಾರನ್ನು ಓಡಿಸಿದ್ರು ಅಂತ ಗೊತ್ತಾ? ಈಗ ತಾನೇ ಡ್ರೈವಿಂಗ್ ಕಲಿತಾ ಇದ್ದಾರೆ ಅಂತ ಅಂದ್ಕೊಂಡ್ರ? ಇಲ್ಲ ಜೀವನದಲ್ಲಿ ಜಿಗುಪ್ಸೆ ಬಂದು ಸಾಯೋದಕ್ಕೆ ಹೊರಟಿದ್ದಾರೆ ಅಂದ್ಕೊಂಡ್ರ? ಇಲ್ಲ, ಕಾರ್ ಆಕ್ಸಿಡೆಂಟ್ ಮಾಡಿ ಒಬ್ರನ್ನ ಕೊಲೆ ಮಾಡೋದಕ್ಕೆ ಹೊರಟಿದ್ರು. ಶಾಕ್ ಆಯ್ತಾ? ಎಸ್, ಕಾರ್ ಆಕ್ಸಿಡೆಂಟ್ ಮಾಡಿ ಒಬ್ರನ್ನ ಕೊಲೆ ಮಾಡೋದು ಸುಜಾತ ಪ್ಲಾನ್ ಆಗಿತ್ತು. ಅರ್ಥ ಆಗ್ಲಿಲ್ವಾ? ಸುಜಾತ ಯಾರನ್ನ ಕೊಲೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ಲು? ಯಾಕೆ ಕೊಲೆ ಮಾಡಬೇಕು ಅಂದ್ಕೊಂಡ್ಲು? ಬಿಡ್ಸ್ ಹೇಳ್ತೀನಿ ಕೇಳಿ. ಸುಜಾತ ಒಬ್ರು ಮ್ಯಾರಿಡ್ ವಿಮೆನ್. ಅವ್ರ ಗಂಡ ನರೇಶ್ ಸಾಫ್ಟ್ವೇರ್ ಕಂಪ್ನಿಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು. ಸೇರೋದ್ರೊಳಗ್ ಬಾಮ್ಮ. ಸಂಪ್ರದಾಯದಂತೆ ಸೇರೋದ್ದು ಮನೆಯೊಳಗೆ ಬಂದಂಥ ಸುಜಾತಾಳನ್ನ ನರೇಶ್ ಮನೆಯವರು ಸಂತೋಷದಿಂದ ಮನೆ ತುಂಬಿಸ್ಕೊಂಡ್ರು. ಈ ಹೊಸ ಗಂಡ ಹೆಂಡತಿಗೆ ಇವತ್ತು ಮೊದಲನೇ ರಾತ್ರಿ. ನಾನು ಹಾಕೋ ಪಟ್ಟು ಬಿಡಿಸ್ಕೊಳಕ್ಕೆ ನಿನಗೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ರೀ, ಪಟ್ಟಾಕಿ ಕಟ್ ಹಾಕೋದೇನು ಬೇಡ. 3 ಗಂಟೆ ಹಾಕಿದಿರಲ್ಲ ಅಷ್ಟೇ ಸಾಕು. ಯಾವುದೇ ಕಾರಣಕ್ಕೂ ನೀವು ನನ್ನ ಕೈ ಬಿಡಲ್ಲ ಅಂತ ಮಾತು ಕೊಡ್ತೀರಾ? ಮಾತೇನು, ಮುತ್ತು ಕೊಟ್ಟು ಹೇಳ್ತೀನಿ. ಈ ಜಗತ್ತೇ ನಿನ್ನ ವಿರುದ್ಧ ತಿರುಗಿ ಬಿದ್ದರೂ ನಾನು ಮಾತ್ರ ಯಾವುದೇ ಕಾರಣಕ್ಕೂ ನಿನ್ನ ಕೈ ಬಿಡಲ್ಲ. ಈ ಸಮಯದಲ್ಲಿ ಇವೆಲ್ಲ ಬೇಕಾ? ಹೀಗೆ ಸುಜಾತ ಮತ್ತು ನರೇಶ್ ಮದುವೆಯಾಗಿ ಹೊಸ ಜೀವನ ಕಾಲಿಟ್ರು. ಪ್ರೀತಿ ತುಂಬಿ ಜೀವನ ನಡೆಸೋ ಪಣ ತೊಟ್ರು. ಮುಂದೆ ನಿನ್ನ ಹತ್ರ ನಾನೊಂದು ಮುಖ್ಯವಾದ ವಿಚಾರ ಮಾತಾಡಬೇಕು. ಅದೇನಪ್ಪ ಅಂತ ಮುಖ್ಯವಾದ ವಿಚಾರ? ಸ್ವಲ್ಪ ಮುಖ್ಯವಾದದ್ದೇ. ನೀನು ನಮಗೋಸ್ಕರ ಈ ಮನೆಗೋಸ್ಕರ ದುಡಿಯೋದಲ್ಲದೆ ಕೆಲಸಕ್ಕೂ ಹೋಗಿ ಕಷ್ಟಪಡೋದು ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ. ಅಯ್ಯೋ, ಅದು ಕೈಯಲ್ಲ ರೀ, ಕಣ್ಣಲ್ಲಿ ನೋಡೋದು. ನಾನೇನೋ ಸೀರಿಯಸ್ ಆಗಿ ಮಾತಾಡಬೇಕು ಅಂತಿದ್ರೆ ನೀನು ಜೋಕ್ ಮಾಡ್ತಿದ್ಯಾ? ಅಯ್ಯೋ ನನ್ನ ಮುದ್ದು, ಈಗೇನು ನನ್ನ ಕೆಲ್ಸಕ್ಕೆ ಹೋಗೋದು ಬಿಟ್ಟು ಮನೆ ನೋಡ್ಕೊಂಡ್ರೆ ಸಾಕು ಅಷ್ಟೇ ತಾನೆ? ಶೋರ್, ನನಗೆ ಅದರಲ್ಲೂ ಖುಷಿ ಇದೆ. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಲವ್ಲಿ ವೈಫಿ. ರೀ, ನಿಮ್ಗಿಂತ ಈ ಮನೆ ಜವಾಬ್ದಾರಿಗಿಂತ ನನಗೆ ಯಾವುದು ಮುಖ್ಯ ಅಲ್ಲ. ನಿಮ್ಮನ್ನ ಅತ್ತೆ ಮಾವನ ಸಂತೋಷವಾಗಿ ನೋಡ್ಕೊಳ್ಳೋದ್ರಲ್ಲೂ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇದಕ್ಕಿಂತ ಸಂತೋಷ ಇನ್ನೇನಿದೆ ಹೇಳು? ನಿನ್ನನ್ನು ನನ್ನ ಲೈಫ್ ಪಾರ್ಟ್ನರ್ ಆಗಿ ಪಡೆದದ್ದು ನನ್ನ ಲಕ್. ಲವ್ ಯು ಡಿಯರ್. ತನ್ನ ಪ್ರೀತಿಯ ಗಂಡ ನರೇಶ್ ಹೇಳಿದಂತೆ ಕೆಲಸ ಬಿಟ್ಟಂಥ ಸುಜಾತ ಅತ್ತೆ ಮಾವನ ಯೋಗಕ್ಷೇಮ ನೋಡ್ಕೊಳ್ತಾ ಇಡೀ ಮನೆ ಜವಾಬ್ದಾರಿಯನ್ನು ನೋಡ್ಕೊಳ್ತಾ ಹೋಗ್ತಿದ್ಲು. ಹೇಳಬೇಕು ಅಂದರೆ ಟಿಪಿಕಲ್ ಗೃಹಿಣಿ ಥರ ಜೀವನ ಸಾಗಿಸ್ತಿದ್ಲು. ಮದುವೆ ಆಗಿ ಸ್ವಲ್ಪ ವರ್ಷಗಳಾಯಿತು. ಅವ್ರಿಗೊಂದು ಮುದ್ದಾದ ಮಗುನೂ ಆಯಿತು. ಹಣ, ಆಸ್ತಿ, ಘನತೆ ಯಾವುದಕ್ಕೂ ಕಮ್ಮಿ ಇರಲಿಲ್ಲ. ಆರಾಮಾಗಿದ್ದರು. ಆದರೆ ಬರ್ತಾ ಬರ್ತಾ ನರೇಶ್ ಗಮನ ಬೇರೆ ಕಡೆ ಹೋಯಿತು. ಸುಜಾತ ಮೇಲೆ ಅವನಿಗಿರೋ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಹೋಯಿತು. ನರೇಶ್ ಬದಲಾಗೋದಕ್ಕೆ ಏನಾದರೂ ಬಲವಾದ ಕಾರಣ ಇತ್ತಾ? ನರೇಶ್ ಯಾಕೆ ಹಾಗೆ ಮಾಡ್ದ? ಇದೆಲ್ಲ ತಿಳ್ಕೊಬೇಕು ಅಂದರೆ ಮುಂದೆ ನೋಡಿ. ಕಿಶನ್, ಈ ಶರ್ಟ್ ಹಾಕೋ ಬಂಗಾರ. ಬೇಡ. ನೋಡು, ಹಠ ಮಾಡಬಾರ್ದು. ಇದು ಕೆಂಪು ಕಲರ್ ಶರ್ಟ್, ತುಂಬಾ ಚೆನ್ನಾಗಿ ಕಾಣ್ತೀಯ, ಹೀರೋ ತರ ಕಾಣ್ತೀಯ ಬಂಗಾರ. ಬೇಡ.
ನಿನಗೆ ಐಸ್ ಕ್ರೀಮ್ ಕೊಡಿಸ್ತೀನಲ್ವಾ? ಪಪ್ಪ ನಾವೆಲ್ಲ ಹೊರಗಡೆ ಹೋಗ್ತಾ ಇದೀವಿ. ಇದು ಹಾಕೊಡ್ಲಿಲ್ಲ ಅಂದ್ರೆ ಪಪ್ಪ ಮಾಡ್ಕೊಂತಾರೆ ಬಂಗಾರ. ನಾನೆಲ್ಲಿ ಕರ್ಕೊಂಡು ಹೋಗ್ತೀನಿ? ಇದೇನ್ರಿ ಭಾನುವಾರ ಹೊರಗೋಗೋಣ, ಬೆಳಗ್ಗೆನೆ ಬೇಗ ರೆಡಿಯಾಗಿ ಅಂತ ನೀವೇ ತಾನೇ ಹೇಳಿದ್ದು. ನಾನು ಹೇಳದ್ನ? ಹಾ, ನೀವ್ ಹೇಳಿದ್ದಕ್ಕೆ ತಾನೆ ನಾನು ರೆಡಿಯಾಗಿ ಮಗುನು ರೆಡಿ ಮಾಡ್ತಾ ಇದ್ದೀನಿ. ಹೇಳಿದ್ರು ಹೇಳಿರ್ಬೋದು, ಹೇಳಿದ್ರೇನೀಗ? ಕರ್ಕೊಂಡು ಹೋಗ್ಲೇಬೇಕಾ? ಅಲ್ಲ ರೀ, ಇವತ್ ಭಾನುವಾರ, ನೀವ್ ಹೇಳಿದ್ದಕ್ಕೆ ತಾನೆ. ಆಯ್ತು ಸರಿ, ಹೇಳಿದ್ದನ್ನೇ ಪದೇ ಪದೇ ಹೇಳಿ ಸಾಯ್ಬೇಡ. ನಾನು ಇವತ್ತು ಎಲ್ಗೂ ಬರೋಕ್ಕಾಗಲ್ಲ. ಇವತ್ತು ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಅದನ್ನು ಅಟೆಂಡ್ ಮಾಡಲೇಬೇಕು. ನೀನು ಬೇಕಿದ್ರೆ ನಿನ್ನ ಮಗನ್ನ ಕರ್ಕೊಂಡು ಹೋಗಿ ಸುತ್ತಾಡ್ಕೊಂಡು ಬಾ. ಸರ್, 1 ನಿಮಿಷ ಗಾಡಿ ಇಲ್ಲೇ ನಿಲ್ಸಿ. ಇಲ್ಲೇ ಕೂತಿರು, ನಾನು ಇವಾಗ ಬಂದೆ. ಸರ್, ಇಲ್ಲಿ ಕಾರ್ ನಿಂತಿದ್ಯಲ್ಲ, ಇಲ್ಲಿ ಯಾಕೆ ನಿಲ್ಸಿದ್ದಾರೆ ಅಂತ ಏನಾದ್ರು ಗೊತ್ತಾ? ಒಳಗಡೆ ಜಾಗ ಇಲ್ಲ ಮೇಡಮ್, ಅವ್ರು ಇಲ್ಲಿ ಪಾರ್ಕಿಂಗ್ ಮಾಡಿ ನಿಲ್ಸಿದ್ದಾರೆ. ಇವ್ರು ನೋಡಿದ್ರೆ ಯಾವ್ದೋ ಮೀಟಿಂಗ್ ಅಂತ ಹೇಳಿದ್ರು, ಇಲ್ಲಿ ನೋಡಿದ್ರೆ ಇವ್ರ ಕಾರ್ ಯಾವ್ದೋ ಅಪಾರ್ಟ್ಮೆಂಟ್ ಮುಂದೆ ನಿಂತಿದೆ. ಏನಿದು? ಮನೆಗೆ ಬರ್ಲಿ, ವಿಚಾರಿಸ್ಕೊಂತೇನೆ. ತಲೆಗಿಲೆ ಕೆಟ್ಟಿದ್ಯಾ ನಿನಗೆ? ಬರ್ತಾ ಬರ್ತಾ ನಿಂದ ಅತಿ ಆಯ್ತು. ಯೂಸ್ಲೆಸ್ ಕ್ವಶನ್ಸ್ ಕೇಳಿ ನಾನು ಮೂಡ್ ಹಾಳು ಮಾಡ್ತೀಯ. ಅಲ್ಲ, ನನ್ ಏನಂತದ್ದು? ಮಾತಾಡಬೇಡ. ನೀನು ನನ್ನ ಪ್ರಶ್ನೆ ಮಾಡೋ ಹಾಗಿಲ್ಲ. ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡು. ನಾನು ಗಂಡಸು, ಹೊರಗೆ 1000 ತಲೆನೋವಿರುತ್ತೆ, ನನಗೆ 1000 ಕೆಲಸಗಳಿರುತ್ತೆ. ಇವತ್ತು ಕ್ಲೈಂಟ್ ಮೀಟಿಂಗ್ ಇತ್ತು, ನಾನು ಅಲ್ಲಿ ಹೋಗಿದ್ದೆ. ಅದನ್ನ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ಬರ್ತಾ ಬರ್ತಾ ಈ ಹಾಳು ಕಂಪನಿ ನೆಮ್ಮದಿನ ಇಲ್ದಂಗಾಯ್ತು. ಛೇ, ಏನ್ ಮಾಡ್ತಾ ಇದೀಯಾ? ಹಲೋ, ಯಾರು? ನನ್ ಫೋನ್ ಯಾಕೆ ಮುಡ್ತೀಯಾ? ಏನ್ ಕೆಲಸ ನಿಂಗೆ ಅದರಲ್ಲಿ? ಅದು ಫೋನ್ ರಿಂಗ್ ಆಗ್ತಾ ಇತ್ತು, ಅದಕ್ಕೆ. ರಿಂಗ್ ಆಗ್ಲಿ, ಇನ್ನೊಬ್ರು ಪರ್ಸನಲ್ ಕಾಲ್ ರಿಸೀವ್ ಮಾಡ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಯಾಕೆ ಕೂಗಾಡ್ತಾ ಇದೀಯಾ? ಏನಾಯ್ತು? ನೀನು ನಿನ್ ಲಿಮಿಟ್ ಅಲ್ಲಿರು, ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಬೇಗ ರೆಡಿ ಆಗ್ಬಿಡಿ, ಸಿನಿಮಾಗೆ ಲೇಟ್ ಆಗತ್ತೆ. 1 ನಿಮಿಷ ಟೈಮ್, ರೆಡಿ ಆಗಿ ಬರ್ತೇನೆ. ಎಲ್ಲಿದ್ದೀರಾ? ಎಲ್ಲಿದ್ದೀರಾ, ಏನ್ ಮಾಡ್ತಿದ್ದೀರಾ? ನಿಂದು ಬರೇ ಪ್ರಶ್ನೆಗಳೇ ಆಗೋದು. ಇಷ್ಟೊತ್ತಲ್ಲಿ ಇನ್ನೊಂದಿರ್ತಾರೆ. ಆಫೀಸಲ್ಲಿದ್ದೀನಿ, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಫೋನ್ ಇಡು.
ಆದರೆ ತುಂಬ ದುಡ್ಡು ಖರ್ಚಾಗುತ್ತೆ. ಎಷ್ಟು ಖರ್ಚಾದರೂ ಪರವಾಗಿಲ್ಲ ಸರ್, ಆದರೆ ನನ್ನ ಗಂಡನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನನಗೆ ಬೇಕು. ಅವರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಅವ್ರಿಗೆ ಯಾರ್ಯಾರು ಕಾಲ್ ಮಾಡ್ತಾರೆ, ಯಾರ್ಯಾರು ಮೀಟ್ ಮಾಡ್ತಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನನಗೆ ಬೇಕು ಸರ್. ಡೋಂಟ್ ವರಿ ಮೇಡಮ್, ನಾವು ಒಂದು ಸಲ ಕಂಡಿಟ್ರೆ ಮುಗೀತು. ಅವರು ಕಾಫಿ ಕುಡಿಯೋ ಬ್ರ್ಯಾಂಡ್ನಿಂದ ಹಿಡಿದು ಅವ್ರು ಯೋಚನೆ ಮಾಡೋ ಲೆವೆಲ್ವರೆಗೂ ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀವಿ. ಡೋಂಟ್ ವರಿ. ತಗೊಳ್ಳಿ ಅಡ್ವಾನ್ಸ್. ಏನ್ ಯಾವಾಗ ನೋಡಿದ್ರು ಇದೇ ಹೋಟ್ಲ್ ಕರ್ಕೊಂಡ್ ಬರ್ತೀರಾ? ಟೇಸ್ಟ್ ಅಂಡ್ ಸರ್ವಿಸ್. ಬೇಡ ಅಂದ್ರೆ ಹೇಳು, ಇದಕ್ಕಿಂತ ರಿಚ್ ಆಗಿರೋ ಹೋಟ್ಲಿಗೆ ಹೋಗೋಣ.